ಮಾಡ್ಲತ್ತೀರಿ ಗದ್ಲ ಪರೀಕ್ಷೆ ಐತಿದು ಎಲ್ಲ ನೀಟಾಗಿ ಕುಂಡ್ರಿ ಸರಿಯಾಗಿ ಕುಂಡ್ರಿ ಸರಿಯಾಗಿ ನಡುವು ಸೆಂಟ್ರದಾಗ ಕುಂಡ್ರಿ. ಯಾರು ಏನು ತಂದಿಲ್ಲಲ್ಲ, ಎಲ್ಲ ಅಭ್ಯಾಸ ಮಾಡ್ಕೊಂಡು ಬಂದಿರಿ. ಹಾಂ, ಯಾರು ಏನೂ ತಂದಿಲ್ಲಲ್ಲ, ನೀ ಏನು ತಂದಿದ್ದೇನಪ್ಪ? ಹಾಂ, ನೋಡಿ ಪಕ್ಕ ಕರೆ ಹೇಳು. ಹಾಂ, ಡಿಬಾರಿ ಮಾಡ್ತೇವೆ ಮತ್ತು ಇಲ್ಲಲ್ಲ. ನಿನ್ನ ಕಡೆ ಏನಿಲ್ಲಲ್ಲ. ಇವತ್ತು ಪೇಪರ್ ಕನ್ನಡ ಪೇಪರ್ ಅದ. ಹಾಂ, ಸರಿಯಾಗಿ ನೀಟಾಗಿ ಎಲ್ಲರೂ ಬರೀದೈತಿ. ಎಲ್ಲ ಸೂಚನೆಗಳನ್ನ ಕರೆಕ್ಟಾಗಿ ಎಲ್ಲ ಸೂಚನೆಗಳನ್ನ ಒಂದು 15 ನಿಮಿಷ ತನಕ ಓದ್ಕೋರಿ. 15 ನಿಮಿಷ ಆದ ಕೂಡಲೇ ನಿಮ್ಗೆ ಆನ್ಸರ್ ಶೀಟ್ ಕೊಡ್ತೀವಿ. ಪೂರ್ತಿ ಎಲ್ಲ ಬರೀದೈತಿ. ಯಾರೋ ಒಬ್ರು ನೋಡಿ ಬರೀದಿಲ್ಲ, ಚೀಟಿಂಗ್ ಅದೇನು ಮಾಡೋದಿಲ್ಲ. ಸರಿದ್ಕೊಂಡ್ರಪ್ಪ. ಸರಿ ಸರಿ ನೋಡಿ ಬರಿಬೇಡ, ಯಾಕೆಂದ್ರೆ ಒಟ್ಟ ನೋಡಿ ಬರಿಬೇಡ. ಏನು ಮಾಡಿ ತೋರಿಸ್ತಾನ? ಏನೂ ಬರದೇ ಇರಲ್ಲ, ಅಭ್ಯಾಸ ಮಾಡಂಗಿಲ್ಲ ಒಟ್ಟ. ತೋರಿಸ್ಬೇಡ. ಅಣ್ಣ ನೋಡಿ ಬರತ್ತ ನೋಡಿ ತೋರಿಸ್ಬೇಡ ಅವನಿಗೆ ಒಟ್ಟ. ನಿನ್ಕಿಂತ ಜಾಸ್ತಿ ಮಾರ್ಕ್ಸ್ ಬೀಳ್ತಾವ ಅವನಿಗೆ. ನೋಡಿ ಬರಿಬೇಡ, ಸರಿದ್ಕೊಂಡ್ರು. ಇಲ್ಲ, ಮುಗೀತು. ಟೈಮ್ ಅಪ್ ಆಗಿತ್ತ. ಪೇಪರ್ ಅಲ್ಲಿ ಗಂಟೆ ಹೊಡೆದೈತ ಅಲ್ಲಿ ಪೇಪರ್ ಸರ್ ಬರೀದ್ ನಿಲ್ಲಿಸ್ರಿ ಸರ್. ಪೇಪರ್ ಸರ ಕೊಡು, ಪೇಪರ್ ಕೊಡು. ನೋಡಿ ಈಗ ಬರೆಯತ್ತ ನೋಡಿ, ಎಲ್ಲ ನೆನಪಾಗೈತಿ ಈಗ ಅವನಿಗೆ. ತಾಯ್ಸ್ ಹೌದು. ಮತ್ತು ಸ್ಟ್ರಿಕ್ಟ್ ಆಗ್ತಲ್ಲ ಪೇಪರ್ ಬರಿಬೇಕು ಎಲ್ಲರೂ ನೀಟಾಗಿ. ಸ್ಟ್ರಿಕ್ಟ್ ಪೇಪರ್ ಅಂತ ಹೇಳಿ ಬಂದಿದ್ದೇವೆ. ಮತ್ತು ಸರಳ ಪೇಪರ್ ಐತಿ ಇದು, ಇತಿಹಾಸ. ಎಲ್ಲ ಸೂಚನೆಗಳು ಓದ್ಕೊಂಡಿರಲ್ಲ. ಎಲ್ಲ ಸೂಚನೆಗಳು ಓದಿ ಎಲ್ಲ ಪೇಪರ್ 1.5 ತಾಸಿನ ಪೇಪರ್ ಐತಿ. ಎಲ್ಲ ನೀಟಾಗಿ ಬರೆದು ಬಿಡ್ರಿ ಪೇಪರ್ ಎಲ್ಲ. ಪೆನ್ ಐತಿ ಅಲ್ಲಿ, ಯಾರಿಗಾರು ಕೇಳೋಣ. ಹೆಸರೇನ ಹೇಳ, ಏನಾಯ್ತು? ಪೂಜಾ.
ಇಲ್ಯಾಕೆ ನಿಂತಿ ಎಕ್ಸಾಮ್ ಹೆಂಗಾಗೈತಿ ಚಲೋ ಆಯ್ತು. ಇಲ್ಯಾಕೆ ನಿಂತಿದ್ದೀನ ಅಲ್ಲಿ ಫ್ರೆಂಡ್ ಬರತ್ತಾಳ. ಹಾಂ ಹಾಂ ಆಯ್ತು ಬಾಯ್. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ಸ್. ಒಂದು 5 ನಿಮಿಷ ನಿಂದ್ರಿ ನಾನು ಗಾಡಿ ತೊಗೊಂಬರ್ತೀನಿ. ಹಾಂ ತೊಂಬ. ಬನ್ನಿ ಎಕ್ಸಾಮ್ದೇನು ಕಾಲೇಜ್ದಾಗ ಒಂದು ಹುಡುಗಿ ನೋಡಿನಿ. ಹಾಂ ನೋಡಕ್ಕೆ ಮಸ್ತ್ ಇದ್ಲ. ಹಾಂ ಲಾಸ್ಟ್ ಎಕ್ಸಾಮ್ದೇನ ನಂಬರ್ ಕೇಳ್ಬೇಕನ್ನಿ. ಹಾಂ ಆಕೆ ನಂಬರ್ ಕೇಳ್ಬೇಕನ್ನೋ ಒಟ್ಟಿಗೆ ಆಕೆ ಎಲ್ಲಿ ಗಪ್ಪ ಆದ್ಲ. ಮನೆ ನೋಡಿದೇನು ಅದ ಹುಡುಕಾಡತ್ತ ನಾವು ಮನೆ ಎಲ್ಲಿ ಸಿಗಾತು. ಈಗ ಏನ್ಬೇಕು ಇಲ್ಲ ನನ್ನ ಕಣ್ ಮುಂದೆ ಬಂದತ್ತಿಕ್ಕ ಈಗಿಂದಿಗೆ ಹೋಗಿ ಮಾತಾಡ್ಸ್ತೀನಿ ನೋಡಿ. ಹಾಂ ಟ್ರೆಡಿಷ್ನಲ್ ಡ್ರೆಸ್ ಹಾಕೊ ಮುಂದೆ ಅವತ್ತ. ಹಾಂ ಮನುಷ್ಯಗೆ ಮುಟ್ಟು ಕೇಳಕ್ಕೆ ನಾನು ಮಸ್ತ್ ಆಗ್ಯಾವ. ಏನೇನು ಬರ್ರಿ ನಾನು ಕಾಪಿ ಬರೀ ಕ್ವಶನ್ ಪೇಪರ್ ಅಷ್ಟೇ ಬರ್ ಬಂದ. ಕಾಪಿ ಅದು ಏನಿಲ್ಲ. ಹಾಂ ಏನಿಲ್ಲ. ಅವತ್ತಿಂದ ಆಕೆ ಮನೆ ಎಲ್ಲಾಗ್ಲೂ ಹುಡುಕಾಡೋದು ಹೊಟ್ಟೆ ಮನೆಯೂ ಸಿಗೋತಕ್ಕೆ. ಹಾಂ ಅಕ್ಷಯ್ ಅಕ್ಷಯ್. ಹಾಂ ಸಂಗಮೇಶ್ ಬಂದಿದ್ದೀರಿ. ಏನು ಸಂಗಮೇಶ್ ಮತ್ತು ಆರಾಮ್ ದೋಸ್ತ. ಭಾಳ ದಿವಸ ಬಂದೇ ಇಲ್ಲ. ಎಕ್ಸಾಮ್ ಇದ್ದಲ್ಲ ನಿನಗೂ ಗೊತ್ತೈತ್ಲೆ. ಹೌದಾ ಹೆಂಗುದು ಎಕ್ಸಾಮ್? ಚಲೋ ಅದು ದೋಸ್ತ. ಚಲೋ ಆತ. ಮತ್ತು ಬಾಕಿ ಆರಾಮ್? ಆರಾಮ್ ಮಾಡು. ಬರ್ದೇನು ಬೇಟಾಗ? ಆಯ್ತು ಬಾಯ್. ಸಂಗಮೇಶ್ ಬಂದು ಕಾಲ್ ಮಾಡಿದ್ವಿ ಚಲೋ ಆಯ್ತು. ನಮಗೂ ಮನ್ಯಾಗ ಬೇಸರ ಬರತೈತಿ. ವಿಷಯ ಹೇಳೋದಿಲ್ಲ ಭಾಳ ದಿನ ಅಂತ ಹೇಳಿಲ್ಲ. ಹೇಳ ಏನಪ್ಪ? ಕಾಲೇಜ್ ಎಕ್ಸಾಮ್ ಟೈಮ್ದಾಗ ಹಾಂ ಒಂದು ಹುಡುಗಿ ನೋಡೀನಿ. ಹಾಂ ಭಾಳ ಇಷ್ಟ ಆಗ್ಯಾಳ. 10-15 ದಿನ ಅದಕ್ಕೆ ಮನೆ ಹುಡುಕಾಡತ್ತೀನಿ. ಹಾಂ ಮನೆಯೂ ಸಿಗುವಾತಿದ. ಮತ್ತು ಲಾಸ್ಟ್ ಎಕ್ಸಾಮ್ ದಿನ ಮಾತಾಡ್ಬೇಕು ಅನ್ಕೊನಿ. ಹಾಂ ನಾ ಹೋಗಿ ಗಾಡಿ ತೊಗೊಂಬರೋಟಿಗೆ ಆಕಿ ಮಿಸ್ ಆಗಿದ್ದಾಳೆ. ಮತ್ತು ನಿಂಗೆ ಹೆಸರು ಗೊತ್ತೈತಿಲ್ಲ ನಿಂಗೆ? ಹೆಸರು ಗೊತ್ತೈತ್ಲ? ಏನು? ಪೂಜಾ ಅಂತ. ಪೂಜಾ? ಹಾಂ ಮಾಡಿ ಏನಾರು ಹೆಲ್ಪ್ ಆಗೈತೆ ಹೇಳಿ ನನ್ನ ಕಡೆಯಿಂದ. ನಿಮ್ಗೆ ಎಲ್ಲ ಬೇಕಾ ನನಗೀಗ? ಬೇಕಾ ಮಾಡೋಣ, ನಕ್ಕಿ ಮಾಡೋಣ. ಆಯ್ತು ತಗೋ. ಮತ್ತು ಊಟಕ್ಕೆ ಹೋಗೋಣ ಇವಾಗ? ಹಾಂ ಹೋಗುಂಡ. ಹೋಗೋಣಿಲ್ಲ? ಆಯ್ತು ತಗೋ. ಏನಾರು ಏನು ಆಕೈತೆ ಅದು ಮಾಡ್ತೀನಿ, ಟೆನ್ಷನ್ ತಗೋಬೇಡ. ಪೂಜಾ ಬಾಯಿಲಿ. ಇಲ್ಲೇ ಅದನ್ನ ಹೇಳ. ಕರೆ ಹೇಳ್ತಾನೆ, ಯಾರ ಮುಂದೆ ಹೇಳಬೇಡ. ಐದು ನಿಮಿಷ ತಡಿಲೇ, ವಾಪಸ್ ಹಚ್ತೀನಿ. ಆರಾಮಲ್ಲ? ಹಾಂ ಆರಾಮ್. ನೀ ಏನು ಈ ಕಡೆ? ಇಲ್ಲೇ
ಟೆಂಪಲ್ಗೆ ಬಂದಿದ್ದೆ. ನೀನು? ನಾನು ಹಿಂಗೆ ಫ್ರೆಂಡ್ ಮನೆಗೆ ಹೋಗ್ತೀನಿ. ಹೌದಾ? ಅಕ್ಷಯ ಅಣ್ಣನ ಮನೆಗ? ಹಾಂ ಹೌದು. ನಿಮ್ಗೆ ಹೆಂಗೆ ಗೊತ್ತು? ಹಾಂ ಹೌದು, ನಮ್ಮ ಮನೆ ಮುಂದೆ ಅದಾರ ಅವರು. ಇಲ್ಲ ನಾ ಅಲ್ಲೇ ಬರ್ತಿರ್ತೀನಿ, ನೀನು ನೋಡೇ ಇಲ್ಲ. ನಾನು ನೋಡೀನಿ. ನೀ ಅಂತ ಮತ್ತೆ ಯಾವಾಗ ಸಿಗೋಣ. ಬಾಯ್. ಏ ಹಾಯ್. ಹಾಯ್. ಏನಿಲ್ಲಿ? ಫ್ರೆಂಡ್ ಬರೋಣ ಅಂತ ಬಂದಿ. ಹಾಂ, ಊಟ ಆಯ್ತು ನಿಂದ? ನಂದು ಆಯ್ತು ಈಗ. ಮತ್ತೆ ವಿಶೇಷ ಏನಿಲ್ಲ. ರಿಸಲ್ಟ್ ಏನಾಯ್ತು? ಜಸ್ಟ್ ಪಾಸ್ ಆಗೈತಿ. ಹೌದಾ? ನಿಂದೇನಾಯ್ತು? ನಂದು ಹಾಗೆ ಪಾಸ್. ನಿಂದು ನಂಬರ್ ಇರೋ ಕೊಡಲ್ಲ? ಇಲ್ಲಪ್ಪ, ನಾ ಹಾಗೆಲ್ಲ ನಂಬರ್ ಕೊಡಲ್ಲ. ಯಾಕೆ ಅಷ್ಟು ನಂಬಿಕೆ ಇಲ್ಲವ ನನ್ನ ಮೇಲೆ? ನಂಬಿಕೆ ಐತಿ ಅಂದ್ರೆ ಮನೇಲಿ ಚೆಕ್ ಮಾಡ್ತಾರಲ್ಲ, ಅಣ್ಣ ಅದು ಎಲ್ಲ ನೋಡ್ತಾರೆ ಮೊಬೈಲ್ನಲ್ಲಿ. ಅಂದ್ರೆ ನೀನೇ ಕಾಲ್ ಮಾಡು ಮತ್ತ ಮೆಸೇಜ್ ಮಾಡು ಮತ್ತ ನಾನು ಮಾಡಂಗಿಲ್ಲ, ಕೊಡಿ ಇರಲಿ ನನಗೆ. ಸರಿ ಆಯ್ತು, ಕೊಡು. ಹೇಳು. 8197873605. ಆಯ್ತು, ಮಮ್ಮಿ ಕರತಾನೆ ಹೋಗ್ತೀನಿ. ಆಯ್ತು ಹೋಗಿ. ನಾನೇ ಕಾಲ್ ಮೆಸೇಜ್ ಮಾಡೋವರೆಗೂ ನೀ ಮಾಡಬೇಡ. ಹೇಳ ಬೈ, ಎಷ್ಟಾಗ ಅರ್ಜೆಂಟು ಕರೆತಿದ್ದಿ? ನಾ ಪೂಜಾ ಅಂತ ಹೇಳಿ ಹೇಳತ್ತಿದ್ದ ನಿನಗೆ. ಆಕಿ ಮನೆ ಇದನು. ಆ ಕಾಲೇಜ್ ಪೂಜಾ? ಹಾಂ ಇದೆ. ಕರೆಗೂ ಹ್ಞೂ. ಇಷ್ಟು ನಮ್ಮ ಮನೆ ಮುಂದೆ ಐತಿ, ನೀ ಅಷ್ಟೆಲ್ಲ ಊರ್ಯಾರು ಹುಡ್ಕಾಗತ್ತಿದ್ದಿ. ಪಾಲ್ಟಿ ಗಿಟ್ಲಿ ಕೊಡಿಸ್ಬೇಕು ನೋಡು. ಹೊಡ್ಸೋನ್ಲ ಪಾಲ್ಟಿ. ಹಾಂ. ಹ್ಞೂ. ಈಗ ನೀ ನಮ್ಮ ಮನೆ ಬಿಟ್ಟು ಅವ್ರ ಮನೆಗೆ ಹೋಗವ ನೀ? ಹಂಗೇನಿಲ್ಲ. ಹಾಂ ಹಾಂ. ಬಾಬುನ್ ಮತ್ತೇನು ಮಾಡ್ತೇನೆ, ಫುಲ್ ಖುಷಿ. ಆಯ್ತು, ಖುಷಿ ಇದೆ. ಪಾಲ್ಟಿ ಗಿಲ್ಟಿ ಬೇಕು ನೋಡಿ. ಪಾರ್ಟಿ ಕೊಡ್ಸೋಣ. ಹಾಂ ಆಯ್ತು, ಇವನು ಮಾಡಿ. ಹಲೋ. ಹಲೋ. ಏನು ಮಾಡತ್ತಿ? ಏನೂ ಇಲ್ಲ. ಕಾಲ ಮಾಡಿಲ್ಲ? ನಾವು ಫ್ರೀ ಇದ್ದಾಗ ಮಾಡ್ಬೇಕಂದಿದ್ದೆ, ಫ್ರೀ ಇಲ್ಲ. ಫ್ರೀ ಇಲ್ಲ ಆಗಿದ್ದಿ? ಊಟ ಆಯ್ತಿಲ್ಲ? ಊಟ ಮಾಡಬೇಕು. ನಿಂದು? ನಂದು ಇನ್ನೇ ಇಲ್ಲ, ಇನ್ನು ಮಾಡ್ಬೇಕು. ಯಾಕೆ ಲೇಟ್ ಮಾಡಿಲ್ಲ? ಮಾತು ಹೇಳೋದೈತಿ ಹೇಳಿ. ಹಾಂ. ಕರೆ ನೀನು ನನ್ನ ಫ್ರೆಂಡ್ಶಿಪ್ ಅದು ಬಿಡಬಾರ್ದು ನೋಡು. ಇಲ್ಲ. ಕರೆನೇ ಬಿಡಬಾರ್ದು ಮತ್ತೆ. ಇಲ್ಲ, ಬಿಡಲ್ಲ, ಹೇಳು. ನಾನು ನಿನಗೆ ಲವ್ ಮಾಡತ್ತೀನಿ. ಎಲ್ಲ ಬೇಡ, ಈಗ ಮನೇಲಿ ಯಾರೂ ಒಪ್ಪಲ್ಲ. ಈಗ ನೀವು ಒಪ್ಪೋ. ಬೇಕಲ್ಲ, ಯಾರೂ ಒಪ್ಪಲ್ಲ. ಮನ್ಯಾಗ ಬಂದು ಒಪ್ಪಿಸ್ತಾನೆ. ಹಾಂ ಸರಿ ಆಯಿತು. ಹಾಂ ನಿಜ ಒಪ್ಕೊಂಡಿ? ಹ್ಞೂ. ಕರೆಗೂ? ಹ್ಞೂ. ಮತ್ತೆ ಯಾವಾಗ ಭೇಟಿ ಆಗ್ತಿ? ನೋಡ್ಬೇಕು. ಹಾಂ ನೋಡಬೇಕು. ಕಾಲ್ ಮಾಡ್ತೀನಿ ನೀನು? ಆಯಿತು. ಆಯ್ತಲ್ಲ ಹಂಗಾರೆ. ಹಾಂ ಇಡ್ಲೇ? ಎಲ್ಲ ಹುಡುಗರು ಹುಡುಗಿಯರ ಸಂಬಂಧ ವೇಟ್ ಮಾಡಿದ್ರ, ಈಗ ನಾನು ನಿನ್ ಸಂಬಂಧ ವೇಟ್ ಮಾಡೋದಾಯ್ತು. ಸಾರಿ, ಲೇಟ್ ಆಗೈತಿ. ಇನ್ನೊಂದು ಸಲ ಲೇಟ್ ಮಾಡಿ ಬರಂಗಿಲ್ಲ. ಫಸ್ಟ್ ಡೇನೇ ಲೇಟ್ ಮಾಡಿ ಬಂದ್ರೆ ಹೆಂಗ? ಈಗ ನಿದ್ದೆ ಮಾತಾಡ್ಕೊಂಡಿರ್ತೇವೆ, ದೇವ್ರ ನಮಸ್ಕಾರ ಮಾಡಕ್ಕೆ ಹೋಗೋಣ. ತಗೋಯ್ತು. ಇದನ್ನಾಗ ತಂದಿ? ಫಸ್ಟ್ ಟೈಮ್ ಮೀಟ್ ಆಗತ್ತಿದ್ದೀವಲ್ಲ, ಹುಡುಗಿಯಾರಿಗೆ ಏನು ಇಷ್ಟ ಅಂತ ನನಗೆ ಗೊತ್ತಿಲ್ಲ, ಅದಕ್ಕೆ ಇದನ್ನೇ ಚಾಕ್ಲೇಟ್ ತಂದೆ. ಆಕ್ಚುಲಿ ಕಿಟ್ ಕ್ಯಾಟ್ ನನ್ನ ಫೇವ್ರೇಟ್ ಚಾಕ್ಲೇಟ್. ಚಲೋನ ಆಯ್ತಲ್ಲ. ಮತ್ತೆ ಇನ್ನು ನೆಕ್ಸ್ಟ್ ಮೀಟ್ ಯಾವಾಗ? ನೋಡು, ಟೈಮ್ ಇದ್ದಾಗ ಹೇಳ್ತೀನಿ. ಸಾರಿ, ಗಾಡಿ ಮನ್ಯಾಗ ತೊಗೊಂಡೋಗಿದ್ರು, ನಾ ಬಸ್ ಒಳಗೆ ಬಂದೆ. ದಿನ ಒಂದೊಂದು ನಿಂದು ರೀಸನ್ ಇರ್ತಾವೆ ಬಿಡು, ಏನು ಮಾಡು.
ನಡಿಲಿ ಏನ್ರಿ ತಿಂದೋಗುನು. ನಿನಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಮೊದಲೇ ಲೇಟ್ ಆಗೈತಿ, ಹಿಂಗೆ ಮಾಡಿದ್ರೆ ಟೈಮ್ ಸ್ಪೆಂಡ್ ಹೆಂಗೆ ಮಾಡೋದು? ಮನೆಗೆ ಯಾಕೆ ಲೇಟ್ ಮಾಡಿ ಬಂದಿ ಅಂತ ಕೇಳ್ತಾರೆ, ನಾ ಏನು ಹೇಳಿ? ಇವತ್ತೇನ್ರಿ ಹೇಳಿ ಮ್ಯಾನೇಜ್ ಮಾಡ್ಕೊ ಪ್ಲೀಸ್ ನನ್ನ ಸಲುವಾಗಿ. ಆಯ್ತು ಬಿಡು, ಏನರೇ ಹೇಳ್ತೀನಿ. ಹಲೋ ಹಲೋ, ನಾಷ್ಟ ಆಗೈತಿ. ಎಲ್ಲಿದ್ದಿ? ಇಲ್ಲೇ ಟೆರೆಸ್ ಮೇಲಿದ್ದೆ. ಸ್ಟೇಟಸ್ ಹಾಕಿದ್ಲಿ ಅದು ಯಾರ್ದು? ಅವ್ರಾ ಕಾಲೇಜೊಳಗೆ ನಮ್ಮ ಅಣ್ಣ ಆಗ್ಬೇಕು. ಅಣ್ಣ ಸ್ವಂತ ಅಣ್ಣನ ರಿಲೇಟಿವ್? ಯಾಕೆ ಇದೆಲ್ಲ ಕೇಳಾಕತ್ತೀನಿ? ಯಾರ್ಯಾರ ಜೊತೆ ಕೈ ಹಾಕೊಂಡು ಫೋಟೋ ತಗೊಂಡಿ? ಅವರು ನಮ್ಮ ಅಣ್ಣ ಆಗ್ಬೇಕಂತ ಹೇಳತ್ತೀನಿಲ್ಲ. ನಿಮ್ಗೆ ಗೊತ್ತೈತಿಲ್ಲ ಅವ್ರು ಇವ್ರು ಕೂಡ ಫೋಟೋ ತಗೋಬೇಡ ಅಂತ ಹೇಳಿ ನಿನಗೆ. ಹಾಂ ಹಲೋ. ಕಾಲ್ ಯಾಕೆ ಕಟ್ ಮಾಡಿದಿ? ಮನೆ ಏನೇನೋ ಕೇಳಿದ್ರೆ ಏನೇನು ಮಾಡ್ತಾರೆ? ಯಾರ್ಯಾರನ್ನ ಗೊತ್ತಿಲ್ದವ್ರನ್ನ ಅಣ್ಣ ಅನ್ಕೋತ ಹೋದ್ರೆ ಅದಕ್ಕೆ ಕಟ್ ಮಾಡಿದ್ದು. ಯಾರ ಜೊತೆ ಇರೋ ಅವಶ್ಯಕತೆ ಇಲ್ಲ. ಮಾತಾಡೋಕಿದ್ರೆ ನನ್ನ ಜೊತೆ ಮಾತಾಡು, ಇಲ್ಲಾಂದ್ರೆ ಕಾಲೇಜ್ ಬಿಟ್ಟು ಮನ್ಯಾಗಿರ. ಅವ್ರು ನಮ್ಮ ಅಣ್ಣ ಅದಾರ ಅಂತ ಹೇಳತ್ತೀನಿಲ್ಲ. ಅಣ್ಣ ಹೆಂಗೆ ಆಗ್ತಾರೋ? ಅವ್ರ ನಿಮ್ಮ ಮನ್ಯಾಗ ಹುಟ್ಟಾರನ? ಯಾಕೆ ಹೊರಗಿನವ್ರು ಯಾರು ಅಣ್ಣ ಇರಲ್ಲ? ಅವಾಗಿತ್ತ ಅಣ್ಣ ತಮ್ಮ ಎಲ್ಲ. ಇನ್ನೊಮ್ಮೆ ಎಲ್ಲಾರು ಹೋಗಿದ್ ಗೊತ್ತಾತಂದ್ರ ನಿಮ್ಮ ಮನೆಗೆ ಬರ್ತಾನ. ಬಾ. ಆಯ್ತು ಗೋ, ನಮ್ಮ ಫ್ಯಾಮಿಲಿ ಒಳಗೆ ಮದುವೆ ಐತಿ. ಒಂದು 15 ದಿನ ನಾವು ಊರಾಗಿರಂಗಿಲ್ಲ. ಅಲ್ಲಿ ನೆಟ್ವರ್ಕ್ ಏನು ಇರಂಗಿಲ್ಲ, ಫೋನ್ ಅದು ಹತ್ತಂಗಿಲ್ಲ. ಊರಾಗಿರಂಗಿಲ್ಲ ಅವ್ರ ಇವ್ರುಗಳು ಹೋಗಕ್ಕೆ ಹೋಗ್ಬೇಡ. ಯಾಕೆ ಭಾಳ ಜನ ಇಷ್ಟಪಡತ್ತೀನಿ. ಏನು ಮಾಡ್ತೀವಿ ಗೊತ್ತಿಲ್ಲ, ನೀವು ಅಂದ್ರೆ ಭಾಳ ಇಷ್ಟ ಆಗಿದೆ. ಐ ಲವ್ ಯು. ಫಸ್ಟ್ ಟೈಮ್ ಮೀಟ್ ಆಗತ್ತಿದ್ದೀವಲ್ಲ, ಹುಡುಗಿಯರಿಗೆ ಏನು ಇಷ್ಟ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಕಿಟ್ ಕ್ಯಾಟ್ ನನ್ನ ಫೇವ್ರೇಟ್ ಚಾಕ್ಲೇಟ್. ಒಂದು 15 ದಿನ ನಾವು ಊರಾಗಿರಂಗಿಲ್ಲ. ಅಲ್ಲಿ ನೆಟ್ವರ್ಕ್ ಏನು ಇರಂಗಿಲ್ಲ, ಫೋನ್ ಅದು ಹತ್ತಂಗಿಲ್ಲ. ಸೌರ ಚಾ ಕುಡಿ. ಮತ್ತೇನು ಸಮಾಚಾರ? ಎಲ್ಲಿದ್ದೆ? ಇಲ್ಲ ಬಂದೇ ಇಲ್ಲ ಊರ ಕಡೆ ಒಟ್ಟ? ಬಂದಿಲ್ಲ, ಇರ್ತೀನಿ ಇಲ್ಲೇ. ನೀನೇ ಭೇಟಿಗಿಲ್ಲ ಮತ್ತೆ? ನಾನು ಸ್ವಲ್ಪ ಬಿಜಿ ಇದ್ನ, ಅದಕ್ಕೆ ಭೇಟಿಯಾಗಿಲ್ಲ. ಹಾಂ ಮತ್ತೇನೈತಿ? ಏನಿಲ್ಲಪ್ಪ, ಎಲ್ಲ ನಿಮ್ಮ ಕಡೆ ನೋಡ. ನಿನ್ನ ಕಡೆ ನೋಡಿ ಹೇಳೋದೇನು ಮತ್ತೆ? ಏನಿಲ್ಲಪ್ಪ, ಏನು ಯಾವಾಗ ನೋಡ್ರಿ ಬರೀ ಹುಡುಗಿಯ ಕೂಡ ಚಾಟ ಮಾಡ್ತಿರ್ತೀನಿ. ಎಲ್ಲೋ ಹಂಗೇನಿಲ್ಲ. ನಾಟ್ ಫುಲ್ ಬಿಜಿ ಇರ್ತಿ. ಎಲ್ಲೋ ಸರಿ ಬನ್ನಿ, 1 ನಿಮಿಷ.
ಹಲೋ ಹಾಂ ಹೇಳೋ ತಂಗಿ ಭಾಳ ದಿವ್ಸ ಮೇಲೆ ಕಾಲ್ ಮಾಡಿದ್ದಿ. ಹಾಂ ಆರಾಮ್ ನೋಡು, ನೀನು? ಏನಿಲ್ಲ, ಇಲ್ಲೇ ನಿಮ್ಮ ಫ್ರೆಂಡ್ ಸಿಕ್ಕಿದ್ದ, ಇಲ್ಲೇ ಚಾ ಕುಡಿಯತ್ತಿದ್ವಿ ಹೊರಗೆ. ಹಾಂ ಹೇಳ ಏನಾಯ್ತು? ಹೌದು, ಯಾವಾಗ? ಹೌದು, ಯಾರು ಇವ್ರ ಜೊತೆಗೆ ಯಾರ ಜೊತೆಗೆ? ಹಾಂ ಯಾಕ ಅವ್ನು ಗೊತ್ತಿಲ್ಲ ನೀಗೆ? ಹೌದು, ಮತ್ತು ಅವ್ನು ಗೊತ್ತೈತೆ ಅಂತ ಮಾಡಿದ್ನಲ್ಲ ನಾ. ಹಾಂ ನೀ ಇವನ ಜೊತೆ ಅದಕ್ಕೆ ಬಿಟ್ಟು ಮತ್ತೀಗ? ಹೌದು, ಅವ್ನು ಇಲ್ಲೇ ಜೊತೆ ಅದಂತ ತಡಿ, ಚಾ ಕುಡಿಯತ್ತಿದ್ವಿ ಇಬ್ರು. ಇವನಿಗೆ ಕಾಲ್ ಮಾಡ್ತೀನಿ ತೋ, ನಿಂಗೆ ಮಾತಾಡುವಂತ. ಹಾಂ ಓಕೆ, ಇವನಿಗೆ ಕಾಲ್ ಮಾಡ್ತೀನಿ. ಹಾಂ ಆತ ಏನು ಹೇಳ್ಬೇಕು? ಯಾರು ಕಾಲ್ ಬಂದಿತ್ತು? ಯಾರಿಲ್ಲ ಬಿಡು, ನಿಮ್ಮ ಹಳೆ ಗರ್ಲ್ ಫ್ರೆಂಡ್ ಫೋನ್ ಮಾಡ್ಯಾಳ. ಏನಾಯ್ತು? ಹಂಗ ಸೋ ಮಾತಾಡ್ಲ. ಕರೆ ಹೇಳಿ ಏನಂದ್ಲು? ಏನಿಲ್ಲ, ಹಂಗ ಸೋ ಮಾತಾಡ್ಲು. ಮತ್ತು ನೀನು ಆಕಿನ ಕಾರಣ ಹೇಳ್ದಾನ ಬಿಟ್ಟೆ ಅಂತಲ. ಸಂಗು, ನಿನ್ನ ಜೊತೆ ಸ್ವಲ್ಪ ಮಾತಾಡೋದೈತಿ. ಏನಿಲ್ಲ, ಈ ಫೋಟೋ ನೋಡ. ಈ ಹುಡುಗಿ ನಿಮ್ಮ ಸ್ವಾದ್ರ ಮಾವನ ಮಗಳಾಗಬೇಕು. ಈಕೀಗ ಅಪ್ಪನೂ ಇಲ್ಲ ಅವ್ವನೂ ಇಲ್ಲ. ಅವ್ರು ಸಾಯೋವಾಗ ನಾ ಅವ್ರಿಗೆ ಮಾತು ಕೊಟ್ಟೇನಿ, ಅವ್ರ ಹುಡುಗಿನ ನಮ್ಮ ಮನೆ ಸೊಸೆಯಾಗಿ ತಗೋತೇನಿ ಅಂತ. ನೀವು ಒಪ್ಕೊಂಡ್ರೆ ನನ್ನ ಮಾತು ಉಳಿಸ್ಕೊಂಡಂಗೆ ಆಕೈತಿ. ಯಾಕೆ ಸೈಲೆಂಟ್ ಆಗಿಬಿಟ್ಟು? ಕಾಲೇಜ್ದಾಗ ಯಾರಿಗಾರೆ ಲವ್ ಅದು ಹಂಗೇನಾರ ಇದ್ರೆ ಈಗ ಹೇಳಿಬಿಡು. ನಾ ಈ ಭೂಮಿ ಬಿಟ್ಟ ಹೋಗ್ತೇನೆ. ನೀನು ನಂಬಿ ನಾ ಅವ್ರಿಗೆ ಮಾತು ಕೊಟ್ಟೇನಿ. ಯಾರೇ ಆಗಲಿ ತಮ್ಮ ಪ್ರೀತಿನ ತಾವಾಗೆ ಬಿಟ್ಕೊಟ್ಟಿರಲ್ಲ ರೀ. ಆ ಪ್ರೀತಿನ ಅವರು ಬಿಟ್ಕೊಟ್ಟಿದ್ದಾರೆ ಅಂದರೆ ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಸಾಧ್ಯವಾದರೆ ಅದ್ರ ಹಿಂದೆ ಇರೋ ಕಾರಣ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಮೋಸಗಾರ ಅನ್ನೋ ಪಟ್ಟಾನ ಕಟ್ಬೇಡಿ. ನಿಮ್ಮ ಪ್ರೀತಿ ಆದಷ್ಟು ಗೌಪ್ಯವಾಗಿರಲಿ. ಇನ್ನೊಬ್ಬರ ಹತ್ರ ಪ್ರೀತಿ ಹೇಳಿ ಅದಕ್ಕೆ ಅವಮಾನ ಮಾಡಬೇಡಿ.